ಸೆಲೆಬ್ರಿಟಿ ನಶೆಯಲ್ಲಿ ತೇಲ್ತಾ ಇರುವ ಈ ತಗಡು ಗ್ಯಾಂಗ್ ಚಿತ್ರದುರ್ಗದ ರೇಣುಕಾಸ್ವಾಮಿಯ ನೆತ್ತರನ್ನ ಹರಿಸಿದ್ದಾರೆ. ತೇಡ್ ಸಿನಿಮಾ ಸ್ಟೈಲ್ ಅಲ್ಲಿ ರೇಣುಕಾಸ್ವಾಮಿಗೆ ನರಕ ತೋರಿಸಿದ್ದಾರೆ. ಚಿತ್ರ ಹಿಂಸೆ ಕೊಟ್ಟು ಜೀವವನ್ನೇ ತೆಗೆದುಬಿಟ್ಟಿದ್ದಾರೆ. ಪೊಲೀಸ್ ತನಿಖೆಯಲ್ಲಿ ಬಗೆದಷ್ಟು ಕರಾಳ ಸತ್ಯ ಹೊರಗಡೆ ಬರ್ತಾ ಇದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮರ್ಡರ್. ಪಟ್ಟಣಗೆರೆ ಶೆಡ್ ಅಂದರೆ ಈ ಶೆಡ್ ಮುಂದೆ ನಾನೇನು ನಿಂತಿದ್ದೀನಿ, ಇದೇ ಶೆಡ್ಗೆ ಆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದು ಇದೇ ಶೆಡ್ನಲ್ಲಿ ಹಲ್ಲೆ ಮಾಡುವಂತಹ ಕೆಲಸ ಆಗುತ್ತೆ. ನಾವೀಗ ಗಮನಿಸ್ತಾ ಇರ್ಬೋದು, ಈ ಪಟ್ಟಣಗೆರೆ ಶೆಡ್ ಏನಿದೆ, ಈ ಶೆಡ್ನಲ್ಲಿ ಸೀಸ್ ಆದಂತಹ ವಾಹನಗಳನ್ನು ಇರಿಸಲಾಗುತ್ತೆ. ಕಳೆದ 30 ವರ್ಷಗಳಿಂದ ಕಿಶೋರ್ ಅನ್ನೋರಿಗೆ ಜಯಣ್ಣ ಅವರು ಇದನ್ನು ಬಾಡಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಇದೆ. ಮೆಸೇಜ್ ಮಾಡ್ತಾ ಇದ್ದಂಥ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಇದೇ ಶೆಡ್ಗೆ ಕರ್ಕೊಂಡು ಬರ್ತಾರೆ. ಇದೇ ಪಟ್ಟಣಗೆರೆ ಶೆಡ್. ಈಗ ತಾವು ಗಮನಿಸ್ತಾ ಇದ್ದೀರಿ, ಈ ಶೆಡ್ನ ಮುಂಭಾಗ. ಈಗ ತೋರಿಸ್ತಾ ಇರುವಂತಹ ಈ ದರ್ಶನ್ ಇಲ್ಲಿಯೇ ಹಲ್ಲೆ ಮಾಡಿದ್ರು ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಈ ಮಾರ್ಗವಾಗಿ ಆ ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋದ ನಂತರ ಈ ಶೆಡ್ನ ಒಳಗಡೆ ಏನು ವಾಹನಗಳಿದೆ, ಅಲ್ಲಿ ಒಂದು ಚಿಕ್ಕ ಮನೆ ಕೂಡ ಕಾಣಿಸ್ತಾ ಇದೆ. ಅದೇ ಸ್ಪಾಟ್ನ ಸುತ್ತಮುತ್ತ ಆತನ ಮೇಲೆ ಹೇಗೆ ಬೇಕೋ ಹಾಗೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ರು ಅನ್ನುವಂತಹ ವಿಷಯ ಗೊತ್ತಾಗಿದೆ. ಹಲ್ಲೆ ಮಾಡಿದ ನಂತರ ಆತ ಅಲ್ಲಿಯೇ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದ. ಇವರ ಹೊಡೆತಗಳನ್ನು ತಾಳಲಾರದೆ ಸ್ಕಾರ್ಪಿಯೋ ಕಾರ್ ಎಂಟ್ರಿ ಆಗಿದ್ದು ಹೇಗೆ? ಈ ಕಡೆಯಿಂದನೇ ಬರುವಂಥದ್ದು. ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದಂತ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸ್ಕಾರ್ಪಿಯೋ ವಾಹನ ಇಲ್ಲಿ ತಾವು ಏನು ಈ ರೋಡ್ ಗಮನಿಸ್ತಾ ಇದ್ದೀರಿ, ಈ ಕಡೆಯಿಂದಾನೇ ಅವ್ರು ಎಂಟ್ರಿ ಕೊಡೋದು. ಚಿತ್ರದುರ್ಗದಿಂದ ಹಿರಿಯೂರು ಮಾರ್ಗವಾಗಿ ಅವ್ರಿಗೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನಿಂದ ಪಟ್ಟಣಗೆರೆ ಶೆಡ್ಗೆ ನೇರವಾಗಿ ಆತನನ್ನು ಇದೇ ಮಾರ್ಗವಾಗಿ ಕರೆದುಕೊಂಡು ಬರ್ತಾರೆ. ಇದೇ ಸ್ಪಾಟಿಂದನೇ ದರ್ಶನ್ ಅವರ ಜೀಪ್ ಕೂಡ ಎಂಟ್ರಿ ಆಗುತ್ತೆ. ಇಲ್ಲಿಂದ ಅವರು ರೈಟ್ ಟರ್ನ್ ತೆಗೆದುಕೊಂಡು ನೇರವಾಗಿ ಈ ಶೆಡ್ಗೆ ಎಂಟ್ರಿ ಕೊಡೋದು. ಕೊಲೆ ಮಾಡಿ ಶವ ಸಾಗಾಟ ಮಾಡಿದ್ದು ಎಲ್ಲಿ? ಈ ಶೆಡ್ ಇಂದ ಆ ಹಂತಕರು ಎಲ್ಲ ಸೇರಿಕೊಂಡು, ಆ ಸಹಚರ ಎಲ್ಲ ಸೇರಿಕೊಂಡು ಏನು ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಆತ ಸಾವನ್ನಪ್ಪಿದಾನ ಅನ್ನುವಂಥ ವಿಚಾರ ಗೊತ್ತಾದ ಮೇಲೆ ಮತ್ತೊಂದು ಗ್ಯಾಂಗ್ಗೆ 30 ಲಕ್ಷ ರೂಪಾಯಿ ಡೀಲ್ಗೆ ಒಪ್ಕೊಂಡು ಆತನ ಶವವನ್ನು ವಿಲೇವಾರಿ ಮಾಡೋದಕ್ಕೆ ಡೀಲ್ ಮಾಡಿಕೊಡ್ತಾರೆ. ಸೊ ಡೀಲ್ ಮಾಡಿಕೊಂಡಂಥವರು ಈ ಪಟ್ಟಣಗೆರೆ ಶೆಡ್ಡಿಂದನೇ ಇದೇ ಮಾರ್ಗವಾಗಿ ನೇರವಾಗಿ ಸುಮ್ನಹಳ್ಳಿ ಬ್ರಿಡ್ಜ್ ಕಡೆ ಹೋಗ್ತಾರೆ. ಸೊ ಸುಮ್ನಹಳ್ಳಿ ಬ್ರಿಡ್ಜ್ನಲ್ಲಿ ಆ ಮೋರಿಯಲ್ಲಿ ಆತನ ಬಾಡಿಯನ್ನು ಬಿಸಾಕ್ತಾರೆ. ಸೊ ನಾವು ಈಗ ಇದೇ ಸ್ಪಾಟಿಂದ ನೇರವಾಗಿ ಸುಮ್ನಹಳ್ಳಿ ಬ್ರಿಡ್ಜ್ ಕಡೆ ಹೋಗೋಣ. ಸುಮ್ಮನಹಳ್ಳಿ ರಸ್ತೆ ಬಳಿ ಶವ ಎಸೆದ ಗ್ಯಾಂಗ್. ನಾನೀಗ ಇದೇ ಸುಮ್ನಹಳ್ಳಿ ಬ್ರಿಡ್ಜ್ ಹತ್ರ ಇದ್ದೀನಿ. ಹತ್ಯೆಯಾದ ರೇಣುಕಾಸ್ವಾಮಿಯ ಶವವನ್ನು ಸಹಚರರು ಇಲ್ಲೇ ಬಿಸಾಕ್ ಹೋಗ್ತಾರೆ. ಆ ಸ್ಪಾಟಲ್ಲೇ ನಾನೀಗಿರುವಂಥದ್ದು. ನೀವು ಗಮನಿಸ್ತಾ ಇದ್ದೀರಿ, ಇದು ಸುಮ್ನಹಳ್ಳಿ ಬ್ರಿಡ್ಜ್. ಆ ಸುಮ್ನಹಳ್ಳಿ ಬ್ರಿಡ್ಜ್ನ ಆ ಭಾಗದಲ್ಲಿ ತಾವು ಗಮನಿಸ್ತಾ ಇರುವಂಥದ್ದು ಆ ಮರದ ಕೊಂಬೆಗಳೇನಿದೆ, ಆ ಮರದ ಕೊಂಬೆ ಮುಂಭಾಗದಲ್ಲಿ ಇವರು ಬಿಸಾಕ್ ಹೋಗುವಂಥದ್ದು ಶವವನ್ನು. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ಭಾರತದಲ್ಲಿ ಒಂದು ಮಾತು ಭಾಳ ಪ್ರಚಲಿತದಲ್ಲಿರುವಂಥದ್ದು, ಅನೇಕ ಬಾರಿ ನಾವು ಹೇಳಿದ್ದೀವಿ. ಹೆಣ್ಣಿನಿಂದಾಗಿ ಏನು ಬೇಕಿದ್ರೂ ಆಗ್ಬೋದು ಅಂತೇಳಿ. ರಾಜನೂ ಆಗ್ಬೋದು, ಭಿಕ್ಷಾತಿಪತಿನೂ ಆಗ್ಬೋದು. ಯುದ್ಧಗಳು ಆಗಿದೆ. ರಾಮಾಯಣ ಮಹಾಭಾರತ ಕಥೆ ನಾವು ಕೇಳ್ತೀವಿ, ಯುದ್ಧಗಳಾಗಿದೆ ಹೆಣ್ಣಿನಿಂದಾಗಿ ಅಂತೇಳಿ. ಇದೇ ಥರ ದರ್ಶನ್ ಬಾಳಲು ಆಗೋಯ್ತು ಅಂತೇಳಿ ಒಂದು ಕೊಲೆ ಕಹಾನಿ. ಇವತ್ತು ಎಷ್ಟು ಜನರನ್ನು ಡೈರೆಕ್ಟ್ಲಿ ಒಂದು 20 ಜನ ಇರ್ಬೋದು, ಇಂಡೈರೆಕ್ಟ್ಲಿ ಎಷ್ಟು ಜನರನ್ನು, ಎಷ್ಟು ಕುಟುಂಬಗಳನ್ನು, ಆಮೇಲೆ ಇಂಡಸ್ಟ್ರಿಯಲ್ಲಿರುವಂಥ ಎಷ್ಟು ಕೆಲಸಗಾರರಿಗೆ ತೊಂದರೆ ಆಗಿರ್ಬೋದು. ನೋಡಿ ಏನಾಯ್ತು ಅವತ್ತಿನ ದಿವಸ. ವಿನಯ್ ಒಡೆತನದ ಪಬ್ನಲ್ಲಿ ನಟ ದರ್ಶನ್ ಕುಡಿತಾ ಕೂತಿರ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಕುಡಿತಾ ಇದ್ರಂತೆ ಬಾಸು. ಆ ಕಡೆ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿದ್ದಾನೆ ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘು. ರೇಣುಕಾನನ್ನು ಕರೆತಂದ ವಿಷಯವನ್ನು ದರ್ಶನ್ಗೆ ಹೇಳಿದ್ದಾನೆ. ಯಾರು? ಪವನ್ ಹೇಳಿದ್ದಾನೆ. ಅಣ್ಣ ಬಂದಿದೆ. ಅವ್ನು ಗೊತ್ತಲ್ಲ, ಅದೇ ಥರ. ಯಾಕೆ ಅಂತಂದರೆ ದರ್ಶನ್ ಇಷ್ಟು ಕರ್ಕೊಂಬರಲೇಬೇಕು ಅನ್ನೋಂಥ ಹಠಕ್ಕೆ ಯಾಕೆ ದರ್ಶನ್ ಬಿದ್ದಿದ್ದು ಅಂತಂದರೆ, ಇದೇ ಪವಿತ್ರ ಗೌಡ 20 ದಿನಗಳಿಂದ ಮಾತಾಡಿರಲಿಲ್ವಂತೆ.
ನಿನಗೆ ಗೊತ್ತಾಗಿದೆ ಪವನ್ನಿಂದಾಗಿ ಅವನು ನನಗೆ ಮೆಸೇಜ್ ಮಾಡ್ತಾ ಇದ್ದಾನೆ, ಕೆಟ್ಟ ಕೆಟ್ಟ ಮೆಸೇಜ್ ಮಾಡ್ತಾ ಇದ್ದಾನೆ, ಆದರೂ ಕೂಡ ನೀನೇನು ಮಾಡಿಲ್ಲ ಅಂತೇಳಿ ತಲೆ ಕೆಟ್ಟೋಗಿದೆ. ದರ್ಶನ್ಗೆ ಕರೆ ಮಾಡಿದ್ದಾನೆ, ಕರ್ಕೊಂಬ ಅಂತೇಳಿ. ಪವನ್ ಗೊತ್ತಾಗತ್ತೆ, ರಾಘವೇಂದ್ರನ್ ಗೊತ್ತಾಗತ್ತೆ ಬಂದಿದ್ದಾನೆ ರೇಣುಕಾಸ್ವಾಮಿ ಅಂಥೇಳಿ. ಫೋನು ಯಾರಿಗೆ? ದರ್ಶನ್ಗೆ. ದರ್ಶನ್ ಗೊತ್ತಾಯಿತು ಬಂದಿದ್ದಾನೆ ಇವತ್ತು ಒಂದು ಕೈ ನೋಡೇ ಬಿಡೋದು. ಫಸ್ಟ್ ಕರೆ ಹೋಗುತ್ತೆ ಯಾರಿಗೆ? ಪವಿತ್ರ ಗೌಡಗೆ. ಚಿನ್ನ, ನಿನಗೊಂದು ಸಿಹಿ ಸುದ್ದಿ ಅಂದರಂತೆ ದರ್ಶನ್. ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಸುದ್ದಿ ಕೇಳಿ ಪವಿತ್ರ ಕೂಡ ಫುಲ್ ಖುಷ್. ಪ್ರಿಯತಮೆ ಪವಿತ್ರಾಳ ಮನೆಗೆ ತೆರಳಿ ಗಾಡಿ ನೀವು ನೋಡಿ, ಅದರಲ್ಲಿ 6:33ಕ್ಕೆ ಗಾಡಿ ಬರುತ್ತೆ. ಬಹುಶಃ ದರ್ಶನ್ ಬಂದು ನೋಡಿಕೊಂಡು ವಾಪಸ್ ಹೋಗ್ತಾನೆ ಅನಿಸುತ್ತೆ. 3 ನಿಮಿಷಕ್ಕೆ ವಾಪಸ್ ಹೋಗುತ್ತೆ ಗಾಡಿ. 1 ಗಂಟೆ ಕಳೆದ ನಂತರ ಪವಿತ್ರ ಗೌಡನ ಕರ್ಕೊಂಬರ್ತಾನೆ. ಪ್ರಿಯತಮೆ ಪವಿತ್ರ ಮನೆಗೆ ತೆರಳಿ ಶೆಡ್ಗೆ ಕರೆದುಕೊಂಡು ಬಂದ. ಏನ್ರಿ ಹುಚ್ಚಾಟಗಳಿವೆಲ್ಲ? ಕರ್ಕೊಂಬಂದು ಅದರ ಮುಂದೆ ಏನು ಪೋಸ್ ಮಾಡಲಿಕ್ಕಿದೆಯಾ? ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಮನಸೋ ಇಚ್ಛೆ ಥಳಿಸುತ್ತೆ ದರ್ಶನ್ ಆ್ಯಂಡ್ ಟೀಮ್. ಅದು 7 ಕ್ಯಾಮರಾಗಳ ಪೈಕಿ 2 ಕ್ಯಾಮರಾಗಳಲ್ಲಿ ಕಂಪ್ಲೀಟ್ ರೆಕಾರ್ಡ್ ಆಗಿದೆ. ಕೊಲೆ ಮಾಡಿರುವಂಥ ದೃಶ್ಯ, ದರ್ಶನ್ ಗ್ಯಾಂಗ್ ಹಲ್ಲೆ ಮಾಡುವ ಎಲ್ಲ ದೃಶ್ಯಗಳು ಸೆರೆಯಾಗಿವೆ. ಅದನ್ನಿವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. ಒಂದು ಸಂದರ್ಭದಲ್ಲಿ ಒಂದು ಫೋನ್ ಕಾಲ್ ಇತ್ತು, ಪೊಲೀಸ್ ಜೊತೆ ನಡೆಸಿದಂಥ ಫೋನ್ ಕನ್ವರ್ಸೇಷನ್. ರೇಣುಕಾನನ ಎತ್ತಿ ಗೋಡೆಗೆ ಎಸೆದಂತೆ ಡಿ ಬಾಸು. ಏನು 30-40 kg ಇರುತ್ತೆ. CCTVಯ ಎಲ್ಲ ದೃಶ್ಯ ಸಿಕ್ಕಿದೆ. ಇಡೀ ಗ್ಯಾಂಗ್ ಇದೀಗ ಆತ ಸತ್ತ ಕಾರಣಕ್ಕಾಗಿ ಜೈಲು ಊಟ ಫಿಕ್ಸ್ ಆಗಿದೆ. 4 ಕೇಸು. ಯಾವುದು? ಒಂದು ಕಿಡ್ನ್ಯಾಪ್, ಇನ್ನೊಂದು ಕೊಲೆ 302, ಇನ್ನೊಂದು ಸಾಕ್ಷ್ಯನಾಶ, ಇನ್ನೊಂದು ಹಲ್ಲೆ. ಈಗ ಮತ್ತೊಂದು ಬರುತ್ತೆ, 30 ಲಕ್ಷ ಎಲ್ಲಿಂದ ಬಂತು ಅಂತೇಳಿ. ನೀವು 30 ಲಕ್ಷ ಕ್ಯಾಶ್ ಎಲ್ಲ ಮನೇಲಿ ಇಟ್ಕೊಳ್ಳೋಂಗಿಲ್ಲ. ಹಾಗಿದ್ರೆ ಒಂದು ಮದುವೆಗಿದ್ದು ಇರುತ್ತೆ ಸರ್, 10 ಲಕ್ಷ ಸೇರಿಸಿರ್ತೀವಿ, ಹೇಳಬೇಕು ಎಲ್ಲಿಂದ ಅಂತ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೇಳಬೇಕು ಎಲ್ಲಿಂದ ಸರ್. ಒಂದು ಚೀಟಿಗೆ ಹಾಕಿದ್ದೆ, ಆ ಚೀಟಿಯನ್ನು ಹಿಡಿತಾರೆ, ಹೇಳೋ ಅಂತ. ಎಲ್ಲರನ್ನ ಈಗ 30 ಲಕ್ಷ ಯಾರೋ ಡೈರೆಕ್ಟ್ರನ್ನ ಕರೀತಾರೆ, ಪ್ರೊಡ್ಯೂಸರ್ನ ಕರೀತಾರೆ. 30 ಲಕ್ಷ ಎಲ್ಲಿಂದ? ಎಲ್ಲ ಕೊಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಬಂದೆ, CCTVಯಲ್ಲೆಲ್ಲ ಆಯ್ತಲ್ಲ. ಮೃತದೇಹ ಸಾಗಿಸಿದ ಬಳಿಕ ಮೈಸೂರಿಗೆ ಹೋಗ್ತಾನೆ ದರ್ಶನ್. ನೋಡಿ, ಇದೆಲ್ಲ ಕೊಲೆ ಆಯಿತು, ಹೊಡೆದಾಟ ಆಯಿತು, ಕೊಲೆ ಆಯಿತು, ಸತ್ತೋಗ್ಬಿಟ್ಟ, 30 ಲಕ್ಷ ಕೊಡಲ್ಪಟ್ಟಿತ್ತು, ಶವ ಸಾಗಿಸುವಂಥ ಪ್ರಯತ್ನಗಳಾಗತ್ತೆ. ನೇರವಾಗಿ ದರ್ಶನ್ ಮೈಸೂರಿಗೆ ಹೋಗ್ತಾನೆ. ಅಲ್ಲಿ ಮರ್ಡರ್ ಮಾಡಿ ಸ್ನೇಹಿತರ ಮನೆಯಲ್ಲಿ ನಡೆದ ಪೂಜೆಯಲ್ಲಿ ಭಾಗಿಯಾಗಿದ್ದನಂತೆ. ಆ ಸ್ನೇಹಿತರ ಮನೆ ಸಿಗಬೇಕು, ನಾಳೆ ಟ್ರೈ ಮಾಡ್ತೀವಿ. ಮರ್ಡರ್ ಮಾಡಿ ಪೂಜೆಗೆ ಹೋದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇದಿಷ್ಟು ನಡೆದಿರುವಂಥದ್ದು. ಈಗ ದರ್ಶನ್ ಫಸ್ಟ್ ಟೈಮ್ ಒಂದು 3 ಸೀರಿಯಲ್ಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರ ಮಾಡುವಾಗ ನಿಮ್ಮ ಆ್ಯಕ್ಟಿಂಗ್ ಸರಿ ಇಲ್ಲಪ್ಪ, ನೀನು ನೀನಾಸಮ್ಗೆ ಹೋಗಬಾ ಅಂತ